ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇಯರ್ ಎಂಡಿಂಗ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು VPN ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ, ನಂತರ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ. ಸೊ ನೀವು ಇವಾಗ ಟ್ರಾವೆಲ್ ಮಾಡಿರ್ತೀರ. ಸೊ ಟ್ರಾವೆಲ್ ಅಂತಾನೆ ಅಲ್ಲ, ಸೊ 2024 ಮೆಮೊರೀಸ್ ಇರುತ್ತಲ್ಲ, ಸೊ ಅವಷ್ಟು ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ. ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಸೌಂಡ್ ಫ್ರಾಮ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಈ ವಿಡಿಯೋವನ್ನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಂಪೋರ್ಟ್ ಸೌಂಡ್ ಓನ್ಲಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಸಪ್ರೇಟಾಗಿ ಬರುತ್ತೆ, ಅಂದರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮ್ಯೂಸಿಕ್. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟಲ್ಲಿ ಎಕ್ಸ್ಟ್ರಾ ಮ್ಯೂಸಿಕ್ ಇದೆ, ಇದನ್ನು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿ. ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನಾವು ಬೀಟ್ಸನ್ನು ಆ್ಯಡ್ ಮಾಡೋಣ. ಆಟೋ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬೀಟ್ಸ್ ಜನ್ರೇಟ್ ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಸೊ ಇಲ್ಲಿ ಸ್ಟಾರ್ಟಿಂಗಿಂದ ಬೀಟ್ ಜನ್ರೇಟ್ ಆಗಿದೆ. ಸೊ ನಮಗೆ ಇಲ್ಲಿ ಸ್ಟಾರ್ಟಿಂಗಿಂದ ಬೀಟ್ಸ್ ಬೇಡ. ಮ್ಯೂಸಿಕಲ್ಲಿ ಗುಡ್ ನೈಟ್ ಅಂತ ಶಬ್ದ ಬರುತ್ತೆ. ಸೊ ಅದರ ಮುಂದ್ಗಡೆಯಿಂದ ಬೀಟ್ಸನ್ನು ನಾವು ಇಲ್ಲಿ ಆ್ಯಡ್ ಮಾಡೋಣ. ಅದರ ಹಿಂದ್ಗಡೆಯಿಂದ ಬೀಟ್ಸನ್ನು ರಿಮೂವ್ ಮಾಡೋಣ. ಈ ಕಡೆಯಿಂದ ಅಷ್ಟು ಬೀಟ್ಸನ್ನು ರಿಮೂವ್ ಮಾಡಿ. ಸೊ ರಿಮೂವ್ ಮಾಡಿದ್ರ ನಂತರ ಮುಂದೆ ಬನ್ನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಗುಡ್ ನೈಟ್ ಅಂತ ಶಬ್ದ ಬರುತ್ತೆ. ಸೊ ಅದರ ಮುಂದ್ಗಡೆ ಇಲ್ಲಿಂದ ಬೀಟ್ ಸ್ಟಾರ್ಟ್ ಆಗುತ್ತೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಬೀಟ್ಸ್ಗೆ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಿಂದ ಈ ಮೊದಲಿನ ಬೀಟ್ ಮಾರ್ಕ್ ಇದೆಯಲ್ಲ, ಇಲ್ಲಿ ತನಕ ಒಂದೇ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ. ಸೊ ಮೊದಲಿನ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಕ್ಲಿಪ್ ಏನಾದರೂ ಸಣ್ಣ ಇತ್ತಂದರೆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡಿ. ಸೊ ನಾನು ಆ್ಯಡ್ ಮಾಡಿರೋ ವಿಡಿಯೋ ಕ್ಲಿಪ್ ದೊಡ್ಡ ಇದೆ, ಸೊ ಅದಕ್ಕೆ ನಾನು ಇದನ್ನು ಹಾಗೆ ದೊಡ್ಡ ಮಾಡ್ತೇನೆ. ಮೊದಲಿನ ವಿಡಿಯೋ ಕ್ಲಿಪ್ಪನ್ನು ಮೊದಲಿನ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಂತರ ಒಂದೊಂದು ಬೀಟ್ ಮಾರ್ಕ್ಗೆ ಒಂದೊಂದು ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ. ಸೊ ಇವಾಗ ಎರಡನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಮೂರನೇ ವಿಡಿಯೋ ಕ್ಲಿಪ್ಪು ಸಹ ಸೇಮ್ ಇದೇ ಥರ ಅಷ್ಟು ವಿಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡಿ ಬೀಟ್ ಮಾರ್ಕ್ಗೆ. ವಿಡಿಯೋ ಕ್ಲಿಪ್ನ ಸ್ಲೋ ಮಾಡಬೇಕಂತ ಏನಿಲ್ಲ, ಸೊ ಹಾಗೆ ಅಡ್ಜಸ್ಟ್ ಮಾಡಿದರೂ ಆಗುತ್ತೆ. ಸೊ ನೀವು ಏನಾದರೂ ಅಷ್ಟು ವಿಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡಿ ಅಡ್ಜಸ್ಟ್ ಮಾಡ್ತೀರ ಅಂದರೆ ಮಾಡ್ಬೋದು. ಅಷ್ಟು ವಿಡಿಯೋ ಕ್ಲಿಪ್ ಬೀಟ್ಸ್ಗೆ ಅಡ್ಜಸ್ಟ್ ಮಾಡಿದ ಮೇಲೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಸ್ಟಾಕ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರ್ ಲೇಯರನ್ನು ಸೆಲೆಕ್ಟ್ ಮಾಡಿ. ಇದನ್ನು ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರನ್ನು ರೊಟೇಟ್ ಮಾಡಿ, ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ನಂತರ ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರೆಕ್ಟ್ಯಾಂಗಲ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ಇನ್ವರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಏರೋ ಮಾರ್ಕನ್ನು ಅಡ್ಜಸ್ಟ್ ಮಾಡಿ. ಕೆಳಗಡೆ ಕರ್ವ್ ಆಪ್ಷನ್ ಇದೆ, ಸೊ ಇದನ್ನು ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವಿಲ್ಲಿ ಬ್ಲ್ಯಾಕ್ ಕಲರ್ ಲೇಯರನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಇದರ ಒಳಗಡೆ ನಿಮ್ಮ ವಿಡಿಯೋ ಏನಾದರೂ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅದನ್ನು ಇನ್ನೊಮ್ಮೆ ಅಡ್ಜಸ್ಟ್ ಮಾಡಿ. ನಂತರ ಇಲ್ಲಿ ಗುಡ್ ನೈಟ್ ಅಂತ ಶಬ್ದ ಬರುತ್ತಲ್ಲ, ಸೊ ಗುಡ್ ನೈಟ್ ಅಂತ ಶಬ್ದ ಪ್ಲೇ ಆದ ಮೇಲೆ ಅದರ ಮುಂದುಗಡೆ ಸೊ ಈ ವಿಡಿಯೋ ಬ್ಲ್ಯಾಕ್ ಆಗಬೇಕು. ಇನ್ನೊಮ್ಮೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಸ್ಟಾಕ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಮ್ಮೆ ಬ್ಲ್ಯಾಕ್ ಕಲರ್ ಲೇಯರನ್ನು ಸೆಲೆಕ್ಟ್ ಮಾಡಿ. ಬ್ಲ್ಯಾಕ್ ಕಲರ್ ಲೇಯರನ್ನು ಗುಡ್ ನೈಟ್ ಅಂತ ಶಬ್ದ ಬರುತ್ತಲ್ಲ, ಸೊ ಅಲ್ಲಿಂದ ಮೊದಲಿನ ವಿಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಲೇಯರನ್ನು ರೊಟೇಟ್ ಮಾಡಿ, ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಆಪೋಸಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿಯನ್ನು 0 ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು 2024 ಸೊ ಟೆಕ್ಸ್ಟ್ ಆ್ಯಡ್ ಮಾಡಿದ್ರಲ್ಲ, ಸೊ ಇದೇ ಥರ ನಾವು ಇವಾಗ ಟೆಕ್ಸ್ಟನ್ನು ಆ್ಯಡ್ ಮಾಡೋಣ. ಸೊ ಆ 2024 ನೋಡ್ಬೋದು, ಆ 4 ಟೆಕ್ಸ್ಟ್ ನೋಡ್ಬೋದು, ಫಾಂಟ್ ಚೇಂಜ್ ಆಗ್ತಿರುತ್ತೆ. ಸೊ ಈ ಥರ ಹೇಗೆ ಎಡಿಟ್ ಮಾಡುವುದಂತ ನೋಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲು 202 ಟೈಪ್ ಮಾಡಿ. ನಂತರ ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಹೆಲ್ವೇಟಿಕಾ ಫಾಂಟ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫಾಂಟನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. 202 ಟೆಕ್ಸ್ಟ್ನ ಲೆಂತನ್ನು ಸೊ ಈ ಮ್ಯೂಸಿಕಲ್ಲಿ 2024 ಶಬ್ದ ಬರುತ್ತಲ್ಲ, ಸೊ ಅಲ್ಲಿ ತನಕ ಈ ಟೆಕ್ಸ್ಟ್ನ ಲೆಂತನ್ನು ಆ್ಯಡ್ ಮಾಡಿ. ಟೆಕ್ಸ್ಟನ್ನು ಕಾಪಿ ಮಾಡಿ, ಈ ಟೆಕ್ಸ್ಟ್ನ ಮುಂದ್ಗಡೆ ಅಡ್ಜಸ್ಟ್ ಮಾಡಿ. ಈ ಮೊದಲಿಗೊಂದು ಟೆಕ್ಸ್ಟನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಅದರ ಮುಂದ್ಗಡೆ ಅಡ್ಜಸ್ಟ್ ಮಾಡಿ. ಈ ಟೆಕ್ಸ್ಟ್ನ ಲೆಂತನ್ನು ಮೊದಲಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ಕಾಪಿ ಮಾಡಿದ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ.
ಸೊ ಆವಾಗಲೇ ನಾವು 202 ಟೈಪ್ ಮಾಡಿದ್ವಿ. ಸೊ ಇವಾಗ ಅದರ ಮುಂದೆ 4 ಟೈಪ್ ಮಾಡಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಯೆಲ್ಲೋ ಕಲರನ್ನು ಸೆಲೆಕ್ಟ್ ಮಾಡಿ. ನಾವು ಇಲ್ಲಿ 202 ಟೆಕ್ಸ್ಟನ್ನು ಟೈಪ್ ಮಾಡಿದ್ವಲ್ಲ, ಸೊ ಇದರ ಹಿಂದ್ಗಡೆ ಇವಾಗ ನಾವು 4 ಆ್ಯಡ್ ಮಾಡೋಣ. ಸೊ ಬೇರೆ ಬೇರೆ ಫಾಂಟನ್ನು ಅಡ್ಜಸ್ಟ್ ಮಾಡಿ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, 4 ಟೈಪ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ವೈಟ್ ಕಲರನ್ನು ಸೆಲೆಕ್ಟ್ ಮಾಡಿ, ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನಾವು ಇಲ್ಲಿ ಬೇರೆ ಫಾಂಟನ್ನು ಸೆಲೆಕ್ಟ್ ಮಾಡೋಣ. ಸೊ ಈ 2ರ ಹಿಂದ್ಗಡೆ ಅಡ್ಜಸ್ಟ್ ಮಾಡಿ. 4 ಟೆಕ್ಸ್ಟನ್ನು ಟೈಪ್ ಮಾಡಿದ್ರಲ್ಲ, ಸೊ ಅದರ ಲೆಂತನ್ನು ಕಡಿಮೆ ಮಾಡಿ. ಇದೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟನ್ನು ಕಾಪಿ ಮಾಡಿ, ಹಾಗೆ ಇದರ ಮುಂದ್ಗಡೆನೇ ಅಡ್ಜಸ್ಟ್ ಮಾಡಿ. ಕಾಪಿ ಮಾಡಿದ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬೇರೆ ಫಾಂಟನ್ನು ಸೆಲೆಕ್ಟ್ ಮಾಡೋಣ. ಥರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇನ್ನೊಮ್ಮೆ ಕಾಪಿ ಮಾಡಿ. ಈ ಟೆಕ್ಸ್ಟ್ನ ಮುಂದ್ಗಡೆ ಆ್ಯಡ್ ಮಾಡಿ ಕಾಪಿ ಮಾಡಿದ ಟೆಕ್ಸ್ಟನ್ನು. ಕಾಪಿ ಮಾಡಿದ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬೇರೆ ಫಾಂಟನ್ನು ಸೆಲೆಕ್ಟ್ ಮಾಡೋಣ. ಸೇಮ್ ಇದೇ ಪ್ರೊಸೆಸ್. ಯೆಲ್ಲೋ ಕಲರ್ 2024 ಉಂಟಲ್ಲ, ಇಲ್ಲಿ ತನಕ ಅಡ್ಜಸ್ಟ್ ಮಾಡಿದ್ರಲ್ಲ. ಸೊ ಈ ಲಾಸ್ಟ್ ಟೆಕ್ಸ್ಟು, ಸೊ ಇದರ ಲೆಂತ್ ಸ್ವಲ್ಪ ದೊಡ್ಡ ಆಗುತ್ತೆ, ಇದನ್ನು ಕಟ್ ಮಾಡಿ ಅದರಲ್ಲಿ. ಇವಾಗ ಸೀಸನ್ ಅಂತ ಟೈಪ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಾಂಟನ್ನು ಸೆಲೆಕ್ಟ್ ಮಾಡಿ. 202 ಉಂಟಲ್ಲ, ಸೊ ಇದರ ಕೆಳಗಡೆ ಅಡ್ಜಸ್ಟ್ ಮಾಡಿ ಅಂತ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೀಸನ್ ಟೆಕ್ಸ್ಟ್ ಉಂಟಲ್ಲ, ಇದರ ಲೆಂತನ್ನು ಮೊದಲಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ಇದೇ ಟೆಕ್ಸ್ಟನ್ನು ಕಾಪಿ ಮಾಡಿ, ನಂತರ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೀಸನ್ ರಿಮೂವ್ ಮಾಡಿ, ಕಮ್ಸ್ ಟು ಅಂತ ಟೈಪ್ ಮಾಡಿ, ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೀಸನ್ಗೆ ಫಾಂಟನ್ನು ಸೆಲೆಕ್ಟ್ ಮಾಡಿದ್ರಲ್ಲ, ಸೇಮ್ ಫಾಂಟನ್ನು ಇದಕ್ಕೂ ಸೆಲೆಕ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೀಸನ್ನ ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಇನ್ನೊಮ್ಮೆ ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಂಡ್ ಅಂತ ಟೈಪ್ ಮಾಡಿ. ಇದನ್ನು ಸ್ಮಾಲ್ ಲೆಟ್ರಲ್ಲಿ ಟೈಪ್ ಮಾಡಿ. ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕರ್ಸು ಫಾಂಟನ್ನು ಸೆಲೆಕ್ಟ್ ಮಾಡಿ. ನಂತರ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರನ್ನು ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೀಸನ್ ಟೆಕ್ಸ್ಟ್ ಮತ್ತು ಕಮ್ಸ್ ಟು ಟೆಕ್ಸ್ಟ್ ಹಾಗೆ ಎಂಡ್ ಟೆಕ್ಸ್ಟ್ ಇದೆಯಲ್ಲ, ಈ 3 ಟೆಕ್ಸ್ಟನ್ನು, ಸೊ ಮ್ಯೂಸಿಕಲ್ಲಿ 3 ಶಬ್ದನೂ ಕೂಡ ಇದೆ. ಸೊ ಆ ಶಬ್ದಕ್ಕೆ ಆ ಟೆಕ್ಸ್ಟನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ಸೊ ಇವಾಗ ನಾನು ಅಡ್ಜಸ್ಟ್ ಮಾಡ್ತೇನೆ. ಮೊದಲಿಗೆ ಈ ಎಂಡ್ ಟೆಕ್ಸ್ಟ್ ಇದೆಯಲ್ಲ, ಇದನ್ನು ಸಣ್ಣ ಮಾಡಿ. 2024 ಇದೆಯಲ್ಲ, ಅದರ ಮೇಲ್ಗಡೆ ಅಂದರೆ ಸೊ ಅದರ ಮುಂದೆ ಅಡ್ಜಸ್ಟ್ ಮಾಡಿ. ಟೆಕ್ಸ್ಟನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಟೆಕ್ಸ್ಟ್ ತುಂಬ ದೊಡ್ಡ ಆಗಿದೆ, ಸೊ ಇದನ್ನು ಕಟ್ ಮಾಡಿ ಮೊದಲಿನ ವೀಡಿಯೋ ಕ್ಲಿಪ್ನ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ಗುಡ್ ನೈಟ್ ಆದ ಮೇಲೆ ಇಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಇಲ್ಲಿ ನಮಗೆ ಏನಾಗಿದೆ ಅಂದರೆ ಟೆಕ್ಸ್ಟ್ ಮೇಲ್ಗಡೆ ಬಂದಿದೆ. ಸೊ ಅದಕ್ಕೆ ನಾವಿಲ್ಲಿ 4 ಟೆಕ್ಸ್ಟ್ ಇದೆಯಲ್ಲ, ಸೊ ಈ 4 ಟೆಕ್ಸ್ಟ್ಗೆ ಇವಾಗ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಔಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, ಪೇಡ್ ಔಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ. ಇದನ್ನು 0.8 ಸೆಕೆಂಡ್ ಅಥವಾ 0.7 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಕೆಳಗಿನ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಔಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, ಹಾಗೆ ಸ್ಕ್ರೋಲ್ ಮಾಡಿ, ಪೇಡ್ ಔಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 0.7ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದೇ ಆ್ಯನಿಮೇಷನನ್ನು ಸೇಮ್ ಕೆಳಗಡೆ ಇರುವ 2 ಟೆಕ್ಸ್ಟ್ಗೂ ಕೂಡ ಅಡ್ಜಸ್ಟ್ ಮಾಡಿ. ಇಯರ್ ಎಂಡಿಂಗ್ ವೀಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ, ಸೊ ಈ ವಿಡಿಯೋ ಅನ್ನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.